ಯಾವ ಆಧಾರವಿಲ್ಲದೆ ಹವೆಯಲ್ಲಿ ತೇಲುತ್ತಿರುವ ಪೆನ್ಸಿಲನ್ನು ನೀವು ನೋಡಿದಿರಾ? ಈಗ ನಾವು ಹವೆಯಲ್ಲಿ ವರ್ಟಿಕಲ್ ಲೆವಿಟೇಷನದ ಪ್ರಯೋಗವನ್ನು ಮಾಡುವ. ಇದು ಕೂಡ ಚುಂಬಕದ ಗುಣಧರ್ಮಗಳ ತತ್ವವನ್ನು ಆಧರಿಸಿದ ಒಂದು ವೈಜ್ಞಾನಿಕ ಪ್ರಯೋಗ. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿಯ ಪ್ರೊಪೆಲ್ಲರ್, 12x8 ಸೆಂಟಿಮೀಟರ್ದ ಫೋಮ್ ರಬ್ಬರ್ದ ತುಂಡು, ಬಾಲ್ ಪೆನ್ನು, ಹಳೆ ರಿಫಿಲ್ ತುಂಡು, 3 ರಿಂಗ್ ಮ್ಯಾಗ್ನೆಟ್ಸು, ಪ್ರೆಸ್ ಬಟನ್ನು, ಸೈಕಲ್ ಸ್ಪೋಕು ಮುಂತಾದವುಗಳು ಬೇಕಾಗುವು. ಸ್ಪೋಕದ ತುದಿಯಲ್ಲಿ ಪ್ರೆಸ್ ಬಟನದ ಕೂಡಿಸುವ ಹಾಗೆ ಒಂದು ಚಿಕ್ಕ ಛಿದ್ರವನ್ನು ಸ್ಪೋಕ್ ಮಣಿಸಿ ತಯಾರಿಸಿ. ಸ್ವಲ್ಪ ಅಂತರದ ಮೇಲೆ 90 ಡಿಗ್ರಿದಷ್ಟು ಸ್ಪೋಕನ್ನು ಮಣಿಸಿ. ಕೆಳಗಿನ ತುದಿಯಲ್ಲಿ ಒಂದು ತ್ರಿಕೋನಾಕಾರ ಬರುವಂತೆ ಸ್ಪೋಕನ್ನು ಮಣಿಸಿ. ಇದು ಈ ಆಟಿಕೆಯ ತಳಭಾಗ. ಈ ಸ್ಪೋಕವು ಹೀಗೆ ಕಾಣಬೇಕು. ಇದು ತಳ. ಇದು ಪ್ರೆಸ್ ಬಟನಿಗಾಗಿ ಮಾಡಿದ ಮೇಲಿನ ಛಿದ್ರ. ಈಗ ಈ ಬಟನನ್ನು ಛಿದ್ರದಲ್ಲಿಟ್ಟು ಭದ್ರಪಡಿಸಿ. ಬೇಕಿದ್ದರೆ ಸ್ವಲ್ಪ ಗ್ಲೂ ಹಚ್ಚಿ. ತ್ರಿಕೋನಾಕಾರದ ತಳವನ್ನು ಫೋಮ್ ರಬ್ಬರದ ಮೇಲೆ ಗಟ್ಟಿಯಾಗಿ ಒತ್ತಿ ಅದರ ಆಕಾರವನ್ನು ಗುರುತಿಸಿಕೊಳ್ಳಿ. ಆ ಪಡಿಯಚ್ಚಿನ ಮೇಲೆ ಗ್ಲೂ ಸವರಿ. ಅದರ ಮೇಲೆ ಈ ಸ್ಪೋಕದ ತ್ರಿಕೋನ ತಳದಲ್ಲಿ ಗಟ್ಟಿಯಾಗಿ ಅಂಟಿಸಿ. ಇದು ನೇರವಾಗಿ ನಿಲ್ಲಲಿ. ಬಟನ್ನಿನ ಕೆಳಗೇನೆ ಬರುವಂತೆ ಫೋಮ್ ರಬ್ಬರ್ದಲ್ಲಿ ರಿಫಿಲ್ಲದ ತುಂಡನ್ನು ಸೇರಿಸಿ. ಹಳೆ ರಿಫಿಲ್ಲಿನ ನಿಡ್ಲನ್ನು ಹೊರತೆಗೆದು ಬಾಲ್ ಪೆನ್ನಿನ ಹಿಂಭಾಗದಲ್ಲಿ ಚುಚ್ಚಿ. ಈಗ ಈ ಪೆನ್ನಿಗೆ 2 ನಿಬ್ಬುಗಳು ಇದ್ದಂತೆ ಕಾಣುವವು. ಇದು 12 ಪಕಳಿಗಳಿರುವ ಪ್ಲಾಸ್ಟಿಕ್ ಪ್ರೊಪೆಲ್ಲರ್. ಪಕಳಿಗಳನ್ನು ಒಂದೇ ಬದಿಗೆ ಮಣಿಸಿದಾಗ ಅದು ರಭಸದಿಂದ ತಿರುಗುವುದು. ಮುಚ್ಚಳದಲ್ಲಿ ಒಂದು ಛಿದ್ರ ಮಾಡಿ. ಈ ಛಿದ್ರದಲ್ಲಿ ಬಾಲ್ ಪೆನ್ನನ್ನು ಒತ್ತಿ ಒಳಗೆ ಕೂಡಿಸಿ. ಪ್ರೊಪೆಲ್ಲರ್ದ ಮಧ್ಯದಲ್ಲಿ ಬರಲಿ. ರಿಂಗ್ ಮ್ಯಾಗ್ನೆಟದ ಒಂದು ಜೋಡಿಯನ್ನು ಒಂದಕ್ಕೊಂದು ಅಂಟಿಕೊಂಡಿರಲಿ. ಇನ್ನೊಂದು ರಿಂಗ್ ಮ್ಯಾಗ್ನೆಟದ ಧ್ರುವವು ಅದನ್ನು ಹಿಮ್ಮೆಟ್ಟಿಸಲಿ. ಈ ರಿಂಗ್ ಮ್ಯಾಗ್ನೆಟನ್ನು ಬಾಲ್ ಪೆನ್ನಿನ ಹಿಂಬದಿಗೆ ಕೂಡಿಸಿ. ರಿಂಗ್ ಮ್ಯಾಗ್ನೆಟದ ಜೋಡಿಯನ್ನು ಫೋಮ್ ರಬ್ಬರ್ದಲ್ಲಿ ಸಿಕ್ಕಿಸಿದ ರಿಫಿಲ್ನಲ್ಲಿ ತುಂಡಿನಲ್ಲಿ ಸಿಕ್ಕಿಸಿ. ಸ್ಪೋಕದ ಎತ್ತರ ಹಾಗೂ ಬಾಲ್ ಪೆನ್ನಿನ ಎತ್ತರ ಸಮವಾಗಿದ್ದರೆ ಪ್ರಯೋಗ ಯಶಸ್ವಿಯಾಗುವುದು. ಈ ರೀತಿಯಾಗಿ ನೀವು ಅದರ ಉದ್ದವನ್ನು ಹೆಚ್ಚು ಕಡಿಮೆ ಮಾಡಬಹುದು. ಸ್ಪೋಕದ ಎತ್ತರ ಹಾಗೂ ಬಾಲ್ ಪೆನ್ನಿನ ಎತ್ತರ ಸಮವಾಗಿರಲಿ. ರಿಂಗ್ ಮ್ಯಾಗ್ನೆಟ್ಗಳು ನಿರಂತರವಾಗಿ ಸವೆದುವನ್ನು ಖಚಿತಪಡಿಸಿ. ನಿರಾಕರ್ಷವಾಗುವಂತೆ ಖಚಿತಪಡಿಸಿ. ಈಗ ಇದನ್ನು ಫ್ಯಾನದ ಕೆಳಗೆ ಹಿಡಿದಾಗ ಬಾಲ್ ಪೆನ್ನು ಹವೆಯಲ್ಲಿ ತೇಲಿದಂತೆ ಜೋರಾಗಿ ಕಾಣುವುದು. ಇದು ಜೋರಾಗಿ ತಿರುಗುವುದು. ಇದು ಒಂದು ಮೋಜಿನ ಪ್ರಯೋಗ. ಬೇಕಿದ್ದರೆ ಪೆನ್ಸಿಲ್ ಸ್ಟ್ಯಾಂಡ್ನಿಂದ ಕೂಡ ಇದನ್ನು ನೀವು ಮಾಡಬಹುದು.